ನಾನು ಕಾಲೇಜ್ ಡೇಸಲ್ಲಿ ಒಬ್ಬ ಹುಡುಗಿನ ಪ್ರೀತಿಸಿದ್ದೆ. ಯಾಕೋ ಓ ಅಂತೀರಾ? ನಾನು ಪಬ್ಲಿಕ್ ಲೈಫಲ್ಲಿ ಇದ್ದಾಗ ನಿಜ ಮಾತಾಡಬೇಕು. ನಾನು ಒಬ್ಬ ಹುಡುಗಿನ ಪ್ರೀತಿಸಿದ್ದೆ. ಆ ಹುಡುಗಿನ ಹೆಸರು ಹೇಳು. ಯಾಕೋ ಮಗನೇ ಬಂದು ಮೋಟಿವೇಟ್ ಮಾಡ್ತಿದ್ದೀನಿ. ನನ್ನ ಸಂಸಾರ ಚೆನ್ನಾಗಿರೋದು ಇಷ್ಟ ಇಲ್ವಾ? ಅಲ್ವಾ? ನಾವು ಮೋಟಿವೇಶನಲ್ ಸ್ಪೀಕರ್ಸು ತುಂಬ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡೋಕ್ಕಲ್ಲ, ಅದು ಎಕ್ಸಾಂಪಲ್ಸ್ ಹೇಳ್ತಾ ಇದ್ದೀನಿ ಅಷ್ಟೇ. ಮನೆ ಹಾಳು ಮಾಡೋ ಕೆಲ್ಸಕ್ಕೆ ಎಷ್ಟು ಇನ್ಸ್ಪಿರೇಷನ್ ನೋಡಿ. ಬಿಡಿ, ಆ ಹುಡುಗಿ ಹೇಳುದು ಭಾಳಷ್ಟು ಜನ ಅರ್ಥ ಮಾಡ್ಕೋಬೇಕು. ನಿನಗೆ ಅಪ್ಪ ಅಮ್ಮ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ದುಡ್ಡಿಲ್ಲ, ನಮ್ಮ ಮನೇಲಿ ಒಪ್ಪಲ್ಲ ಅಂತ ಬಿಟ್ಟು ಹೋದ್ಲು. ಅವತ್ತು ನನಗೆ ಬೇಜಾರಾಯಿತು. ನನಗನ್ನಿಸ್ತು ಇವತ್ತು ನನ್ನ ತಾಯಿ ಅಷ್ಟೇ ಆ ಹುಡುಗಿ ಶ್ರೇಷ್ಠಳು. ಯಾಕೆಂದರೆ ಎಷ್ಟಾದರೂ ನಾನು ಇಷ್ಟಪಟ್ಟು ಹುಡುಗಿ ನಾನೇ ಬೈಕೊಂಡ್ರೆ ಹೆಂಗೆ ಮಗ? ಯಾಕಿದು ಮಾತಾಡ್ತಾ ಇದ್ದೀನಿ ಗೊತ್ತಾ? ಈ ಪದ ಯಾಕೆ ಹೇಳೋದು ಗೊತ್ತಾ? ರಿಲೆವೆಂಟ್ ಕಾಲ್ಪನಿಕ ಎಕ್ಸಾಂಪಲ್ ಇದು. ನೀನು ಇಷ್ಟಪಟ್ಟು ಹುಡುಗಿ ನಿನ್ನ ಬಿಟ್ಟು ಹೋದಾಗ ಅವಳು ತೇಜೋವಧೆ ಮಾಡಬೇಡ. ಯಾಕೆಂದರೆ ಅವಳಿಗೂ ತಂದೆ ತಾಯಿ ಅಣ್ಣ ತಮ್ಮಂದಿರಿರ್ತಾರೆ. ನಾಳೆ ಸಂದರ್ಭ ಕೂಡಲಿಲ್ಲ, ಮದುವೆ ಆಗಕ್ಕಾಗಲಿಲ್ಲ. ಮತ್ತೆ ಭಾಳಷ್ಟು ಜನ ಮದುವೆ ಆಗ್ತೀರಾ, ನೀವು ನೋಡಿದ್ದೀರಾ? ಮದುವೆ ಈ ಸಲ ಮದುವೆಗೆ ಹೋದಾಗ ನೋಡಿ, ಏನು ಹುಡುಗ ನಗ್ನಗ್ತಾ ಸರ್ ಊಟ ಮಾಡ್ಕೊಂಡು ಹೋಗಿ ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂತಿರ್ತಾನೆ. ಹುಡುಗಿ ಸಪ್ಪಗಿರ್ತಾಳೆ, ಒಂಥರ ಅಳೋ ಮುಖ ಹಾಕ್ಕೊಂಡಿರ್ತಾಳೆ. ಹುಡುಗ ನಗ್ನಗ್ತಾ ಎಲ್ಲರನ್ನೂ ವೆಲ್ಕಮ್ ಮಾಡ್ತಾನೆ, ಹುಡುಗಿ ಅಳೋ ಮುಖ ಹಾಕ್ಕೊಂತಾಳೆ. ಯಾಕೆ ಅಂದ್ರೆ ಹುಡುಗನ ಲೈಫಲ್ಲಿ ಅದು ಲಾಸ್ಟ್ ಟೈಮ್ ನಗೋದು, ಹುಡುಗಿ ಲೈಫಲ್ಲಿ ಲಾಸ್ಟ್ ಟೈಮ್ ಅಳೋದು. ಅದಕ್ಕೆ ಲಾಸ್ಟ್ ಟೈಮ್ ಸ್ವಲ್ಪ ಎಕ್ಸೈಟ್ ಆಗಿ ನಗ್ತಿರ್ತಾರೆ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಬಟ್ ದೇ ಆರ್ ಬ್ರೋಕನ್ ಅಂತ ಅರ್ಥ ಮಗ. ಸೆಂಟೆನ್ಸ್ಗಳ ಎಕ್ಸ್ಟೆನ್ಷನ್ ಓದ್ಕೋಬೇಕು. ಮದುವೆಗಳು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ, ಭೂಮಿಯಲ್ಲಿ ಹೊಡೆದೋಗ್ತಾ ಇದ್ದಾವೆ. ಯಾಕೆ ಇವೆಲ್ಲ ಹೇಳ್ತೀನಿ ಅಂದ್ರೆ, ನಾನು ಹೆಣ್ಮಕ್ಳಿಗೊಂದು ಮಾತು ಹೇಳ್ತೀನಿ. ಅಮ್ಮ, ನಿನ್ನ ವಯಸ್ಸಿಗೆ ಬಂದಾಗ ನಿನ್ನ ಬಾಯ್ ಫ್ರೆಂಡು ನಿನ್ನ ಬೈಕ್ ಹಿಂದೆ ಕೂರಿಸ್ಕೊಂಡು ಊರೆಲ್ಲ ಸುತ್ತಾಕ್ತಾನೆ. ನೀನು ಚಿಕ್ಕ ವಯಸ್ಸಲ್ಲಿದ್ದಾಗ ನಿಮ್ಮಪ್ಪ ನಿನ್ನ ಬೈಕ್ ಮುಂದೆ ಕೂರಿಸ್ಕೊಂಡು ಊರೆಲ್ಲ ಸುತ್ತಾಕ್ದ. ಯಾಕೆ ಗೊತ್ತಾ? ನಿಮ್ಮಪ್ಪಗೆ ನೀನು ಮುಂದೆ ಇರಬೇಕು ಅಂತ ಆಸೆ, ನಿಮ್ಮ ಹುಡುಗನ ನೀನು ಹಿಂದೆನೇ ಇರಲಿ ಅಂತ ಆಸೆ. ಹಿಂದೆನೇ ಇರಲಿ ಅಂತ ಆಸೆ. ಯಾಕೆ ಗೊತ್ತಾ? ಒಂದು ಕರೆಕ್ಟಾಗಿ ಒಂದು ನೆನ್ಪಿಟ್ಕೊಂಡ್ಬಿಡಿ. ಎಸ್, ನಾವು ಯಾರನ್ನೋ ಒಬ್ಬರನ್ನ ಇಷ್ಟಪಡ್ತೀವಿ, ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀವಿ. ಯಾವುದಾದ್ರೂ ಮೂವಿ ಎಮೋಷನಲ್ ಸಾಂಗು BGM ಹಾಕೊಂಡಾಗ ಇನ್ನು ಸ್ವಲ್ಪ ಫೀಲ್ ಆಗ್ತೀವಿ. ಬಟ್ ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ಅವ್ರು ಜನ್ಮ ಕೊಟ್ಟಿರೋ ತಂದೆ ತಾಯಿ ತೀರ್ಕೊಂಡ್ರು, ಮಕ್ಕಳು ಈ ಪ್ರಪಂಚದಲ್ಲಿ ಗೆಲ್ತಾ ಇದ್ದಾರೆ, ಯಶಸ್ವಿ ಆಗ್ತಿದ್ದಾರೆ. ಇಷ್ಟಪಟ್ಟು ಹುಡುಗಿ ಬಿಟ್ಟೋಗಿದ ತಕ್ಷಣ ಬದುಕೋದು ಕಷ್ಟ ಅಲ್ಲ. ಟೈಮ್ ಹೀಲ್ಸ್, ಟೈಮ್ ಡೀಲ್ಸ್. ಆ ಸಮಯನ ದಾಟಬೇಕಷ್ಟೇ, ದಾಟಬೇಕು. ಏನು ಮಾಡೋಕ್ಕಾಗಲ್ಲ. ಸ್ಟ್ರಾಂಗ್ ಆಗಿರ್ಬೇಕು. ಮತ್ತೆ ಲೈಫಲ್ಲಿ ಯಾವತ್ತಾದರೂ ಎಕ್ಸಾಮಲ್ಲೋ ಲವ್ವಲ್ಲೋ ಫೇಲ್ಯೂರ್ ಆದರೆ ಸತ್ತೋಗ್ಬೇಡಿ. ಅಕಸ್ಮಾತ್ ಸತ್ತೇ ಹೋಗ್ಬೇಕು ಅನ್ಸಿದ್ರೆ ಈ ಡೈಲಾಗ್ ನೆನ್ಪಿಟ್ಕೊಳ್ಳಿ. ಬೈ ಮಿಸ್ಟೇಕ್ ನೀನು ಸತ್ತೋದ್ರೆ ಮತ್ತೆ ಹುಟ್ಟತೀಯ LKG ಇಂದ ಹಾಕ್ಬಿಡ್ತಾರೆ. ಬಹಳ ಕಷ್ಟ ಹೇಳ್ತಾ ಇದ್ದೀನಿ. ಇವಾಗ ನೆಟ್ಟಿಗೆ PUCಗೋ ಡಿಗ್ರಿಗೋ ಮಾಸ್ಟರ್ ಡಿಗ್ರಿಗೋ ಬಂದು ಪಾಸ್ ಮಾಡ್ಕೊಂಡ್ ಬಂದಿದ್ಯಾ, ಸತ್ತೋದ್ರೆ ಗ್ಯಾರಂಟಿ ಹುಟ್ಟತೀಯ LKG ಇಂದ. ಇವಾಗ CBSE ಸಿಲೆಬಸ್ ಬೇರೆ, ಬಹಳ ಮತ್ತೆ ಓದಿಸ್ತಾರೆ ಮನೆಯಲ್ಲಿ. ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, BPAP, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620661842 ಅಥವಾ 8884666532. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್.